ವಿನಯ್ ಕುಮಾರ್ ಅವರೇ, ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ನಡೆಸಿದ್ದೀರಾ, ಕಂಡಕ್ಟ್ ಮಾಡಿದ್ದೀರಾ, ಟೆಸ್ಟ್ ಸೀರೀಸ್ ಈ ರೀತಿಯಲ್ಲಿ. ಆದ್ರೆ ಇಲ್ಲಿವರೆಗೂ ನೀವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿಸ್ತಿದ್ರಿ. ಆದ್ರೆ ಈಗ ನಾನು ವಿದ್ಯಾರ್ಥಿಗಳ ಪರವಾಗಿ ಅಥವಾ ದಾವಣಗೆರೆ ಜಿಲ್ಲೆಯ ಜನರ ಪರವಾಗಿ ಅಥವಾ ಸಮಸ್ತ ಕನ್ನಡಿಗರ ಪರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಮೊದಲನೇ ರೌಂಡ್ ಬಂದು ಎಸ್ ಆರ್ ನೋ ಟೈಪ್ ಕ್ವಶನ್. ಮೊದಲನೇದು, ದಾವಣಗೆರೆ ಒಂದು ಸ್ವತಂತ್ರ ಜಿಲ್ಲೆ ಇಲ್ಲ. ಶಾಮನೂರು ಕುಟುಂಬದ ಹಿಡಿತದಲ್ಲಿರುವ ರಿಪಬ್ಲಿಕ್ ಆಫ್ ದಾವಣಗೆರೆ. ಎಸ್. ದಾವಣಗೆರೆಯಲ್ಲಿ ಇನ್ಸೈಟ್ಸ್ ಅಕಾಡೆಮಿಯ ಬ್ರಾಂಚ್ ಅನ್ನ ಸ್ಥಾಪನೆ ಮಾಡಿದ್ದು ಒಂದು ಪೊಲಿಟಿಕಲ್ ಗಿಮಿಕ್. ನೋ. ವಿನಯ್ ಕುಮಾರ್ ಮೇಲ್ಜಾತಿ ವಿರೋಧಿ. ನೋ. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡ ವಿನಯ್ ರಾಜಕೀಯ ನೆಲೆ ಕಂಡುಕೊಳ್ಳಲು ಬಿಜೆಪಿಗೆ ಹೋಗಲಿದ್ದಾರೆ. ನೋ. ಸಿದ್ದರಾಮಯ್ಯನವರು ಕರೆದರೆ ವಿನಯ್ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ಗೆ ವಾಪಸಿ ಮಾಡಲಿದ್ದಾರೆ. ನೋ. ಸರ್, ಚೂಸ್ ಎನಿ ಒನ್. ಈ ಕೇಳುವಂತ ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಿಮ್ಮ ನೆಚ್ಚಿನ ಕ್ಷೇತ್ರ ಯಾವುದು? ರಾಜಕಾರಣ ಅಥವಾ ಶಿಕ್ಷಣ? ರಾಜಕಾರಣ. ಈ ಕ್ಷಣಕ್ಕೆ ಯಾವ ಪಕ್ಷದ ಮೇಲೆ ಒಲವು ಜಾಸ್ತಿ, ಬಿಜೆಪಿ ಆರ್ ಕಾಂಗ್ರೆಸ್? ಬಿಜೆಪಿ. ನಿಮ್ಮ ರಾಜಕೀಯ ಹೋರಾಟ ಯಾವ ಕಾರಣಕ್ಕೆ? ಸೈದ್ಧಾಂತಿಕವಾಗಿಯೋ ಅಥವಾ ಅಧಿಕಾರಕ್ಕಾಗಿಯೋ? ಅಭಿವೃದ್ಧಿಗೋಸ್ಕರ. ನೀವು ಯಾವ ಸ್ಥಾನದ ಆಕಾಂಕ್ಷಿ, MP ಆರ್ MLA? MLA. ನಿಮಗೆ ಯಾವುದು ಬೇಕು ಅಂತ ಅನ್ಸುತ್ತೆ? ದಾವಣಗೆರೆಗೆ ವಿನಯ್ ಕುಮಾರ್ ಬೇಕಾ ಅಥವಾ ವಿನಯ್ ಕುಮಾರ್ಗೆ ದಾವಣಗೆರೆ ಬೇಕಾ? ಇದು ಟ್ರಿಕ್ಕಿ ಕ್ವಶನ್. ಎರಡು ಮ್ಯೂಚುವಲ್ ಇದೆ, ಬಟ್ ಕನ್ಸಿಡರಿಂಗ್ ವಿಷನ್, ಅಭಿವೃದ್ಧಿ ಅಂತ ಬಂದಾಗ ಅಲ್ಲ, ಇನ್ನೊಂದು ಸ್ವಲ್ಪ ಬೇಕಾದ್ರೆ ಎಲಾಬ್ರೇಟ್ ಮಾಡಿ ಕೇಳ್ತೀನಿ. ದಾವಣಗೆರೆನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನೀವು ದಾವಣಗೆರೆನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಥವಾ ದಾವಣಗೆರೆಯಲ್ಲಿ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಜನ ನಿಮ್ಮನ್ನ ಬಯಸ್ತಾ ಇದ್ದಾರಾ? ನೀವು ಬಯಸಿ ಹೋಗ್ತಿರುವಂತದ್ದ ಅಥವಾ ಜನ ಬಯಸೋದಕ್ಕೆ ನೀವು ಅಲ್ಲಿಗೆ ಹೋಗ್ತಿರುವಂತದ್ದ? ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಅಂತ ಜನ ಕೂಡ ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ವ್ಯಾಕ್ಯೂಮ್ನ ತುಂಬೋದಕ್ಕೋಸ್ಕರ ನಾನು. ಸರಿ, ನಾವು ಮುಂದುವರೆದು ಈ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳಗಳನ್ನ ತುಂಬಿರಿ. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಬರೀತಿದ್ವಿ, ಆ ರೀತಿ ಕೇಳೋದ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆಲ್ಲುವವರು ಯಾರು? ಬಿಜೆಪಿ. ವಿನಯ್ ಕುಮಾರ್ ಅವರ ಪ್ರಭಾವದಿಂದ ಶ್ರೀನಿವಾಸ ದಾಸಕರಿಯಪ್ಪನವರು ಪಡೆಯಬಹುದಾದಂತ ಮತಗಳ ಸಂಖ್ಯೆ 8,000 to 10,000. ವಿನಯ್ ಕುಮಾರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾದರೆ ಮುಂದೆ ಈ ಕೆಳಗಿನ ಯಾವ ಕ್ಷೇತ್ರದಿಂದ? ಈ ಕೆಳಗಿನ ಅಂದ್ರೆ ಆಯ್ಕೆ ಕೊಡ್ತೀರಾ ಅಥವಾ? ದಾವಣಗೆರೆ ನಾರ್ತ್, ದಾವಣಗೆರೆ ಸೌತ್? ಇಲ್ಲ, ಅದ್ರ ಬಗ್ಗೆ ಏನು ಡಿಸೈಡ್ ಮಾಡಿಲ್ಲ ನಾನು. ಮುಂದಿನ ದಿನಗಳಲ್ಲಿ ನಮ್ಮ ಬೆಂಬಲಿಗರು, ಅಭಿಮಾನಿಗಳು, ಪಕ್ಷದ ವರಿಷ್ಠರು ಸೇರಿದಾಗ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಆಯ್ಕೆ ಮಾಡಿ. ನಿಮ್ಮ ನೆಚ್ಚಿನ ರಾಜಕಾರಣಿ? ಬರಾಕ್ ಒಬಾಮಾ. ವಿನಯ್ ಕುಮಾರ್ ಒಬ್ಬ ಡ್ಯಾಶ್ ರಾಜಕಾರಣಿ, ಅಭಿವೃದ್ಧಿ ಪರ ಒಲವಿರುವಂತ ರಾಜಕಾರಣಿ. ಕೆಲವೊಬ್ರು ರಾಜಕೀಯ ವ್ಯಕ್ತಿಗಳ ನೇಮನ್ನು ಹೇಳ್ತೀನಿ. ಆ ನೇಮ್ಗಳನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಒಂದು ವರ್ಡ್ ಅಲ್ಲಿ ಅಥವಾ ಒಂದು ವಾಕ್ಯದಲ್ಲಿ? ನರೇಂದ್ರ ಮೋದಿ, ವಿಷನರಿ. ದೇವೇಗೌಡರು, ಮಣ್ಣಿನ ಮಗ. ಯಡಿಯೂರಪ್ಪ, ಸಂಘಟನಾ ಚತುರ. ಸಿದ್ದರಾಮಯ್ಯ, ವೆರಿ ಇಂಟೆಲಿಜೆಂಟ್ ಪೊಲಿಟಿಷಿಯನ್. ಕುಮಾರಸ್ವಾಮಿ, ಪಾದರಸ. ಶಾಮನೂರು ಶಿವಶಂಕರಪ್ಪ, ಇನ್ಸ್ಟಿಟ್ಯೂಷನ್ ಬಿಲ್ಡರ್. SS ಮಲ್ಲಿಕಾರ್ಜುನ್, ಇಂಟೆಲಿಜೆಂಟ್ ಬಿಸ್ನೆಸ್ ಮ್ಯಾನ್. ಪ್ರಭಾ ಮಲ್ಲಿಕಾರ್ಜುನ್, ಎಮರ್ಜಿಂಗ್ ಲೀಡರ್. ವಿಜಯೇಂದ್ರ, ಅವರು ಕೂಡ ಎಮರ್ಜಿಂಗ್ ಲೀಡರ್. ಈಸ್ ಆಲ್ರೆಡಿ ಲೀಡರ್. ಯತೀಂದ್ರ ಸಿದ್ದರಾಮಯ್ಯ, ಅವರು ಈಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಚೆನ್ನಾಗಿ. ಕೊನೆಯದಾಗಿ ಒಂದು ಬೋನಸ್, 10ಕ್ಕೆ ಸಮರ್ಥ ಇನ್ನು ಕಾಯ್ಬೋದು ಅಂತ. ಅವರು ಬಿಸ್ನೆಸ್ ಮ್ಯಾನ್, ಸದ್ಯಕ್ಕೆ ರಾಜಕೀಯವಾಗಿ ಇನ್ನೂ ಕಾಯ್ಬೋದು ಅಂತ. ಸರ್, ಕೆಲವೊಂದು ಪ್ರಾಣಿಗಳ ನೇಮನ್ನು ಹೇಳ್ತೀನಿ. ಆ ಪ್ರಾಣಿಗಳನ್ನ ರಾಜಕಾರಣಿಗಳಿಗೆ ಹೋಲಿಕೆ ಮಾಡ್ತೀರಾ ಅನ್ನೋದಾದ್ರೆ, ರಾಜಕಾರಣದಲ್ಲಿ ಅವರ ಬಿಹೇವಿಯರ್ ಯಾವ ರೀತಿ ಇದೆ ಆ ರೀತಿ. ರಾಜಕಾರಣದಲ್ಲಿ ಸಿಂಹ, ಸಿದ್ದರಾಮಯ್ಯನವ್ರೆ ಅಂತ ಹೇಳ್ಬೋದು ನಾವು. ಹುಲಿ, ಯಡಿಯೂರಪ್ಪನವರು. ರಜಾ ಹುಲಿ ಅಂತ ಕರೀತಿದ್ರು ಅಂತಾರ. ಚಿರತೆಯ ವೇಗ ಯಾರಿಗಿರ್ಬೋದು? ಈಗ ಚಿರತೆಯ ವೇಗ ಅಂತಂದ್ರೆ ಐ ಥಿಂಕ್ ಆಗಿನ ಕುಮಾರಸ್ವಾಮಿ ಅಂತ ಹೇಳ್ಬೇಕು. ಪೊಲಿಟಿಕ್ಸಲ್ಲಿ ಭಾಳ ಫಾಸ್ಟಾಗಿ ಅವರು CM ಆದರು, ಕೇಂದ್ರ ಮಂತ್ರಿ ಆದರು, 2-3 ಸಾರಿ ಒಳ್ಳೊಳ್ಳೆ ಹುದ್ದೆಗಳನ್ನ ತಗೊಂಡು. ಸೊ ಒಂದು ಬಾರಿ ಕಾಂಗ್ರೆಸ್ ಜೊತೆಯಲ್ಲಿ ಏನೇ ಇರ್ಬೋದು, ವೇಗ ಅಂತ ಬಂದಾಗ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಂಥವ್ರು. ನರಿಯ ಚಾಣಾಕ್ಷತೆ ಅಂದ್ರೆ ಚಾಣಾಕ್ಷ ಅಂತಂದು ಅದು ನರಿ ಇರ್ಬೋದು, ಏನಾದರೂ ಇರ್ಬೋದು. ಐ ಥಿಂಕ್ DK ಶಿವಕುಮಾರ್ ಅಂತ ಅನ್ಸುತ್ತೆ. ಕಿತ್ತು ತಿನ್ನುವ ತೋಳ ಅದು ಯಾವ್ದು ಗೊತ್ತಿಲ್ಲ ನನಗೆ.